ಒಂದು ಕಡೆ ರಾಜ್ಯದಲ್ಲಿ ಮೊದಲ ಹಂತದ ಚುನಾವಣೆಗೆ ಕ್ಷಣಗಣನೆ ಆರಂಭ ಆಗಿದೆ. ಮತ್ತೊಂದು ಕಡೆ ರಾಜ್ಯದಲ್ಲಿ ಐಟಿ ಅಧಿಕಾರಿಗಳ ಮಿಂಚಿನ ಕಾರ್ಯಾಚರಣೆ ಮುಂದುವರೆದಿದೆ. ಹಾಗಾದ್ರೆ ಇವತ್ತು ಐಟಿ ಅಧಿಕಾರಿಗಳ ಭೇಟಿ ಹೇಗಿತ್ತು, ಎಲ್ಲೆಲ್ಲಿ ರೇಡ್ ಮಾಡಲಾಯಿತು, ಬನ್ನಿ ನೋಡ್ಕೊಂಡು ಬರೋಣ. ಮತದಾನದ ಹೊತ್ತಲ್ಲಿ ಚುನಾವಣಾಧಿಕಾರಿಗಳು ಐಟಿ ದಾಳಿ, ವಿವಿಧ ಪಕ್ಷಗಳ ಮುಖಂಡರ ಮನೆಗಳ ಮೇಲೆಯೂ ರೇಡ್. ಲೋಕಸಭಾ ಚುನಾವಣಾ ಮೊದಲ ಹಂತದ ಮತದಾನಕ್ಕೆ ಕೆಲವೇ ಗಂಟೆಗಳು ಬಾಕಿ ಇವೆ. ಈ ಹೊತ್ತಲ್ಲಿ ಚುನಾವಣಾಧಿಕಾರಿಗಳು ಹಾಗೂ ಐಟಿ ಅಧಿಕಾರಿಗಳು ಅಕ್ರಮದ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದು, ಅಕ್ರಮ ತಡೆಯುವ ನಿಟ್ಟಿನಲ್ಲಿ ಅನುಮಾನ ಇರೋ ವ್ಯಕ್ತಿಗಳ ಮನೆಗಳ ಮೇಲೆ ದಾಳಿ ಮಾಡಿದ್ದಾರೆ. ಚುನಾವಣಾಧಿಕಾರಿಗಳು ಆರ್ಆರ್ ನಗರದಲ್ಲಿ ದಾಳಿ ಮಾಡಿದ್ರೆ, ಐಟಿ ಅಧಿಕಾರಿಗಳು ನೆಲಮಂಗಲದಲ್ಲಿ ದಾಳಿ ಮಾಡಿದ್ದಾರೆ. ನಟಿ ಅಮೂಲ್ಯ ಮಾವ ರಾಮಚಂದ್ರಪ್ಪ ಮನೆ ಮೇಲೂ ಚುನಾವಣಾಧಿಕಾರಿಗಳು ರೇಡ್ ಮಾಡಿದ್ದಾರೆ. ಮನೆಯಲ್ಲಿ ಸುಮಾರು 3 ಗಂಟೆಗಳ ಕಾಲ ಶೋಧ ಮಾಡಿದ್ರು. ದಾಳಿ ವೇಳೆ ಮನೆಯಲ್ಲಿ ಶೇಖರಿಸಿಟ್ಟಿದ್ದ ಲಿಕ್ಕರ್ ಬಾಟಲ್ಗಳನ್ನ ಸೀಸ್ ಮಾಡಿದ್ರು. ಇದೇ ವೇಳೆ ಮಾತನಾಡಿದ ರಾಮಚಂದ್ರಪ್ಪ, ಅಧಿಕಾರ ದುರುಪಯೋಗ ಪಡಿಸಿಕೊಂಡು ದಾಳಿ ನಡೆಸಿದ್ದಾರೆ ಅಂತ ಆರೋಪ ಮಾಡಿದ್ರು. ಮೊಮ್ಮಕ್ಕಳ ಹುಟ್ಟುಹಬ್ಬಕ್ಕಾಗಿ ಲಿಕ್ಕರ್ ತರಿಸಿದ್ದೆ. ಚುನಾವಣಾ ಸಮಯದಲ್ಲಿ ದೊಡ್ಡ ಮಟ್ಟದಲ್ಲಿ ಹುಟ್ಟುಹಬ್ಬ ಆಚರಣೆ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಲಿಕ್ಕರ್ಗಳನ್ನ ಸುಮ್ಮನೆ ಇಟ್ಟಿದ್ವಿ, ಅದನ್ನ ವಶಪಡಿಸಿಕೊಂಡಿದ್ದಾರೆ ಅಂದ್ರು. ಸೊ ಈಗ MP ಎಲೆಕ್ಷನ್ನು, ಅದಕ್ಕೋಸ್ಕರ ನಮ್ಮನ್ನ ಕಂಟ್ರೋಲ್ ಮಾಡೋಕ್ಕೋಸ್ಕರ ಇದನ್ನ ಮಾಡಿದ್ದಾರೆ ಅಂತ ಅನಿಸುತ್ತೆ. ಅಧಿಕಾರಿಗಳು ಬಂದರು ಪಾಪ, ಅವ್ರು ಹೇಳಿದ್ರು ಪಾಪ, ಏನೋ ನಾವು ಭಾಳ ತಂಪಾಗುತ್ತೆ ಅಂತ ಭಾಳ ಸೆಕೆ ಆಗೋಯ್ತು ಇಲ್ಲಿ ಅಂತಂತಂದ್ರು. ಅಂದರೆ ಏನೋ ಸಿಗುತ್ತೆ ಅಂತ ಬಂದ್ವಿ ನಾವಿಲ್ಲಿ, ಏನೂ ಇಲ್ವಲ್ಲ ಅಂತಂದರು. 100% ಸರ್, ಅದು ಸರ್ಕಾರದಿಂದ ಪಾಪ ಅವ್ರಿಗೆ RO ಸಾಹೇಬರಿಗೆ ಒಂದು 100 ಫೋನ್ ಬಂದಿರಬೇಕು. ಯಾಗಾದರೂ ಮಾಡಿ ಏನೋ ಹುಡುಕಿ ಅಂತ ಪಾಪ ಅವ್ರು ತಪ್ಪಲೇನೂ ಬಿಡಿಲ್ಲ. ಮನೇಲಿ ಅಡುಗೆ ತಪ್ಪಲೇನೂ ಬಿಟ್ಟಿಲ್ಲ, ನಮ್ಮದು ಅದನ್ನು ಹುಡುಕಿದ್ದಾರೆ. ನಮ್ಮ ಮನೇಲಿ ಸ್ವಲ್ಪ ನಾವು ಯಾರೋ ಡ್ರಿಂಕ್ ಮಾಡೋ ನಮ್ಮ ಮೊಮ್ಮಗನ ನಾಮಕರಣ ಇತ್ತು. ಸೊ ಅದಕ್ಕೋಸ್ಕರ ಸ್ವಲ್ಪ ಲಿಕ್ಕರ್ ಇತ್ತು. ಅಂದರೆ ಇದೆಲ್ಲ 8 ವರ್ಷ 10 ವರ್ಷದ ಲಿಕ್ಕರ್, ಇವತ್ತಿಂದಲ್ಲ. ಈಗ ಹೊಸದಾಗಿ ಎಲೆಕ್ಷನ್ ಲಿಕ್ಕರು ಅಲ್ಲ ಅದು, ಈಗ ತಂದಿರೋ ಲಿಕ್ಕರು ಅಲ್ಲ ಅದು. ಅವ್ರು ಏನಾದ್ರು ಮಾಡಿ ಇವತ್ತು ನಾಳೆ 2 ದಿವಸಕ್ಕೆ ಅರೆಸ್ಟ್ ಮಾಡಿಬಿಡ್ರಿ, ಅವನ್ನ 2 ದಿವಸಕ್ಕೆ ಅರೆಸ್ಟ್ ಮಾಡಿ ಎಲೆಕ್ಷನ್ ಆಗ್ಬಿಡ್ಲಿ ಅಂತ ಹೇಳ್ತಾ ಇದ್ರು. ಯಾರೋ ಹೇಳ್ತಾ ಇದ್ರು ಫೋನಲ್ಲಿ ಅವ್ರಿಗೆ. ಅವ್ರು ಹೇಳಿದ್ರು ಇಲ್ಲ, ಏನೂ ಇಲ್ಲ ಸರ್, ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ರು. ಇನ್ನು ಬಿಜೆಪಿ ಮುಖಂಡ ಗೋವಿಂದಪ್ಪನ ಮನೆ ಮೇಲೂ ಐಟಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ನೆಲಮಂಗಲದ ಮಾದವಾರದಲ್ಲಿರೋ ಗೋವಿಂದಪ್ಪ ಮನೆ ಮೇಲೆ 30ಕ್ಕೂ ಹೆಚ್ಚು ಅಧಿಕಾರಿಗಳ ತಂಡ ದಾಳಿ ಮಾಡಿ ಪರಿಶೀಲನೆ ನಡೆಸಿದ್ದಾರೆ. ಗೋವಿಂದಪ್ಪ ಮನೆಯಲ್ಲಿ 5 ಕೋಟಿ ಹಣ ಹಾಗೂ 7 ಕೆಜಿ ಚಿನ್ನಾಭರಣ ಪತ್ತೆಯಾಗಿದೆ. ಇನ್ನು ಗೋವಿಂದಪ್ಪ ಮನೆಯಲ್ಲಿ ಸಿಕ್ಕ 5 ಕೋಟಿ ಹಣವನ್ನ 6 ಮಷಿನ್ಗಳಲ್ಲಿ ಎಣಿಕೆ ಮಾಡಿದ್ದಾರೆ. ಐಟಿ ಬಳಕೆ ಮಾಡಿಕೊಂಡು ಕಾಂಗ್ರೆಸ್ನವರ ಮನೆಗಳ ಮೇಲೆ ದಾಳಿ ಮಾಡ್ತಿದ್ದಾರೆ ಅಂತ DCM DK ಶಿವಕುಮಾರ್ ಹೇಳಿದ್ದಾರೆ. ಎಲೆಕ್ಷನ್ ಮಾಡಬಾರ್ದು ಅಂತ ಹೀಗೆ ದಾಳಿ ಮಾಡ್ತಿದ್ದಾರೆ, ಹಾಗಾದ್ರೆ ಬಿಜೆಪಿಯವರು ಎಲ್ಲಿಯೂ ಹಣ ಹಂಚ್ತಿಲ್ವಾ ಅಂತ ಪ್ರಶ್ನಿಸಿದ್ರು. ಬೆಂಗಳೂರು ಗ್ರಾಮಾಂತರ ವ್ಯಾಪ್ತಿಯಲ್ಲಿ 3 ಕಾಂಗ್ರೆಸ್ನವರ ಮನೆ ಮೇಲೆ ದಾಳಿಯಾಗಿದೆ. ಐಟಿ ಅಧಿಕಾರಿಗಳು ದಾಳಿ ವೇಳೆ ಏನೂ ಸಿಗದಿದ್ರು DK ಶಿವಕುಮಾರ್ ಅವರದ್ದೇ ಹಣ ಅಂತ ಹೇಳಿ ಅಂತ ಒತ್ತಾಯ ಮಾಡ್ತಿದ್ದಾರೆ ಅಂತ DK ಶಿವಕುಮಾರ್ ಆರೋಪ ಮಾಡಿದ್ದಾರೆ. ಇನ್ಕಮ್ ಟ್ಯಾಕ್ಸ್ ಅವ್ರು ತಿಳಿಸ್ಕೊಂಡು ಎಲ್ಲ ಬರೀ ಕಾಂಗ್ರೆಸ್ ಪಾರ್ಟಿಯವರು ಯಾರ ಹತ್ರನೂ ಕಾಸು ಸಿಕ್ಕಿಲ್ಲ, ಎಲ್ಲರಿಗೂ ಹೋಗಿ ಎದುರಿಸ್ತಾ ಇದ್ದಾರೆ ಇನ್ಕಮ್ ಟ್ಯಾಕ್ಸ್ ಅವರು. ನೀವು ಹೇಳು, ಇದು ಶಿವಕುಮಾರ್ ದುಡ್ಡು ಅಂತ ಹೇಳು, ಕಾಂಗ್ರೆಸ್ ಅವ್ರ ದುಡ್ಡು ಅಂತ ಹೇಳಿ ಹಿಡ್ಕೊಂಡು ಹೋಗೊಂದು 10 ನಿಮಿಷ 1 ಗಂಟೆ ಶೋಧನೆ ಮಾಡಬೇಕು, ಬರಬೇಕು. ದಿನ ಎಲ್ಲ ಕುಂಡಿಸ್ಕೊಂಡು ಎಲೆಕ್ಷನ್ನೇ ಮಾಡೋಕ್ಕಿಲ್ದಂಗೆ ಪ್ರಯೋಗ ಮಾಡ್ತಾ ಇದ್ದಾರೆ. ಇದು ನಾನು ಇನ್ಕಮ್ ಟ್ಯಾಕ್ಸ್ ಅವ್ರ ಇಂಥ ರಾಜಕಾರಣ ನಾನು ಮಾಡಿಲ್ಲ. ಹೋಗ್ಲಿ, ಹುಡುಕ್ಲಿ. ಏನು ಒಬ್ಬನು ಏನಾದ್ರು ಬಿಜೆಪಿ ಜೊತೆ ಹೋಗಿದ್ದೀರಾ? ಗೊತ್ತಿಲ್ವೇ ನಿಮ್ಗೆ ಬಿಜೆಪಿ ಅವರು ಎಲ್ಲೆಲ್ಲ ಹಂಚ್ತಾ ಇದ್ದಾರೆ ದುಡ್ಡು ಅಂತ? ದೊಡ್ಡ ಪಟ್ಟಿ ಇಲ್ವೇ? ಎಲ್ಲಾ ಕಡೆ ವಾಚ್ ಇಟ್ಟಿದ್ದೀರಲ್ಲ, ಏನ್ ಮಾಡ್ತಾ ಇದ್ದಾರೆ? ಬರೀ ಬಿಜೆಪಿ ಏಜೆಂಟ್ ತರ ನೀವು ಕೆಲಸ ಮಾಡ್ತಾ ಇದ್ದೀರಿ. ನಿನ್ನೆ 3-4 ಕಡೆ ನಮ್ಮವರ ಕಾಂಗ್ರೆಸ್ ನಮ್ಮ ಲೀಡರ್ಗಳ ಮೇಲೆ ಬರೀ ನಮ್ಮ ಗ್ರಾಮಾಂತರ ಕ್ಷೇತ್ರಕ್ಕೆ ನೀವು ತೊಂದರೆನ ನೀವು ಕೊಡ್ತಾ ಇದ್ದೀರಿ. ಒಟ್ಟಾರೆ ಚುನಾವಣೆ ಹೊತ್ತಲ್ಲಿ ರಾಜಕೀಯ ನಾಯಕರ ಮನೆ ಮೇಲೆ ದಾಳಿಯಾಗ್ತಾ ಇದ್ದು, ಕೋಟಿ ಹಣ ಪತ್ತೆಯಾಗಿದೆ. ಮಾರುತಿ ಜೊತೆ ನೆಲಮಂಗಲ ಪ್ರಕಾಶ್, ಪಬ್ಲಿಕ್ ಟಿವಿ.